ಸರ್ಕಾರ ವಿಭಜನೆ ಆದ್ಮೇಲೆ ಈ ಒಕ್ಕೂಟದಲ್ಲಿ ಮೊದಲನೇ ಅಧ್ಯಕ್ಷ ಅವಕಾಶ ಕೂಡ ಸಿಕ್ಕಿದೆ ಅಂತೇಳಿ ನಾನು ಹೆಮ್ಮೆಯಿಂದ ಇವತ್ತು ನಾನು ಹೇಳಬೇಕಾಗ್ತದೆ. ಇದಕ್ಕೆ ಎಲ್ಲಕ್ಕೂ ಕೂಡ ನಮ್ಮ ಎಲ್ಲ ನಾಯಕರುಗಳು ಆಶೀರ್ವಾದ ಸಹಕಾರ ಜೊತೆಗೆ ನಂಬಿಕೆ ಕೂಡ, ಆ ನಂಬಿಕೆಯನ್ನು ಉಳಿಸ್ಕೊಂಡಂತ ಈ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡಂತವ್ರು. ಮೊದಲನೇ ಅವಧಿಯಲ್ಲಿ ಕೂಡ ಎರಡು ಜಿಲ್ಲೆಯ ನಾಯಕರುಗಳು ಅವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಾ ನಾಯಕರುಗಳು ಮತ್ತೆ ಅವತ್ತಿನ ಆಡಳಿತ ಮಂಡಳಿಯೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದು. ಮತ್ತೆ ಎರಡನೇ ಅವಧಿಗೂ ಕೂಡ ಎರಡೂ ಜಿಲ್ಲೆಯ ನಾಯಕರುಗಳು ಅವತ್ತು ನಮ್ಮ ಚಿಂತಾಮಣಿ ಸುಧಾಕರ್ ಅವರು ಇರ್ಬೋದು, ಮತ್ತೆ ಎಲ್ಲ ನಾಯಕರಲ್ಲೂ ಕೂಡ ಅವತ್ತು ಕೂಡ ಸಹಕಾರ ಕೊಟ್ಟಿದ್ದು ಎರಡನೇ ಅವಧಿಗೆ. ಮತ್ತೆ ಎರಡನೇ ಅವಧಿಯಲ್ಲಿ 5 ವರ್ಷ ಅಧ್ಯಕ್ಷರಾಗಿ ಆಡಳಿತ ಮಾಡಿದ್ದು. ಇವತ್ತು ಮತ್ತೆ ಮೂರನೇ ಅವಧಿಗೆ ಈ ಸಂಸ್ಥೆಯ ಜವಾಬ್ದಾರಿಯನ್ನ ನಮ್ಮ ಹೆಗಲಿಗೆ ಕೊಟ್ಟಿದ್ದಾರೆ. ಈ ಸಂಸ್ಥೆಯಲ್ಲಿ ಒಳ್ಳೆ ಆಡಳಿತ ಮಾಡ್ತಾರೆ ಅನ್ನೋ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ. ಆ ನಂಬಿಕೆಯನ್ನು ಉಳಿಸ್ಕೊಂಡಂತ ಆಡಳಿತವನ್ನ ಕೊಡಂತವುದು ನನ್ನ ಜೊತೆಗೆ ಇವತ್ತೇನು 13 ಜನ ನಿರ್ದೇಶಕರು ಇದ್ದೀವಿ. ಎಲ್ಲ ನಿರ್ದೇಶಕರು ಕೂಡ ಜವಾಬ್ದಾರಿ ಕೂಡ ಇದೆ. ಈ ಹಾಲು ಒಕ್ಕೂಟವನ್ನ ನಾವು 5 ವರ್ಷ ಯಾವ ರೀತಿ ಆಡಳಿತ ಮಂಡಳಿ ನಡೆಸ್ಕೊಂಡ್ ಬಂದ್ವಿ, ಆ ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನಗಳು ಮತ್ತೆ ಆ ಆಡಳಿತ ಮಂಡಳಿ ತಗೊಂಡಂತ ಯೋಜನೆಗಳ ಕಾರ್ಯಕ್ರಮಗಳನ್ನ ಒಪ್ಪಿ ಇವತ್ತು ಮತ್ತೆ ಸುಮಾರು ಜನ ಆಯ್ಕೆಯಾಗಿ ಬಂದಿದ್ದಾರೆ. ಕೆಲವರು ಆಯ್ಕೆ ಆಗಿಲ್ಲ, ಆದರೂ ಸಹಿತ ನಮ್ಮ ಮೇಲೆ ಎಲ್ಲರ ಮೇಲೆ ನಂಬಿಕೆ ಇಟ್ಟು ಈ ಸಂಸ್ಥೆನ ಜವಾಬ್ದಾರಿನ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳು, ಎಲ್ಲ ಶಾಸಕರುಗಳು ಕೊಟ್ಟಿದ್ದಾರೆ. ಆ ನಂಬಿಕೆಯನ್ನು ಉಳಿಸ್ಕೊಂಡಂತ ಕೆಲಸ ನಾವು ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಹೈಕಮಾಂಡ್ ಬಿಟ್ಟಿದ್ದು ನಮ್ಗೆ ಕಂಡೀಷನ್ಸ್ ಈ ತರ ಎಲ್ಲೂ ಕೂಡ ಆಗಿಲ್ಲ. ನೆನ್ಪಿಟ್ಕೊಡ್ರಿ, ಯಾವುದು ಕಂಡೀಷನ್ಸ್ ಆಗಿಲ್ಲ. ನೋಡಪ್ಪ, KMFಗೆ ನನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು KMFಗೆ ನಾನು ಹೋಗ್ಬೇಕಾದ್ರೆ ಇಲ್ಲಿ ಅಧ್ಯಕ್ಷ ಆಗೋದ್ರ ಜೊತೆಗೆ ಡೆಲಿಗೇಟ್ ಕಡ್ಡಾಯವಾಗಿ ಹೋದ್ರೆ ಮಾತ್ರ KMF ಅಲ್ಲಿ ನಾನು ಕೇಳಬಹುದು. ಏನಪ್ಪ, ಇದು ನನಗೆ ಎಲ್ಲಿ ಕೂಡ ನಿಮ್ಮ ಕಂಡೀಷನ್ ನೀವು ಅಧ್ಯಕ್ಷರಾಗಿ ಇಲ್ಲ ಡೆಲಿಗೇಟ್ ಇನ್ನೊಬ್ರು ಕೂಡ ಅಂತ ನನ್ನ ಹೈಕಮಾಂಡ್ ನಮ್ಮ ನಾಯಕರು ಯಾರು ನನ್ನ ಹತ್ರ ಮಾತಾಡಿಲ್ಲ. ಅಂತ ಸಂದರ್ಭ ಕೂಡ ಅದಲ್ಲ. ಈಗ ಟೋಟಲ್ ಸ್ಟೇಟ್ ಅಲ್ಲಿ ಎಲ್ಲಾ ಒಕ್ಕೂಟಗಳ ಎಲೆಕ್ಷನ್ ನಡೆದ ಮೇಲೆ KMF ಎಲೆಕ್ಷನ್ ನಡೀತದೆ. KMF ಎಲೆಕ್ಷನ್ ನಡೆದ ಟೈಮಲ್ಲಿ KMF ಇಂದ ಲೆಟರ್ ಬರ್ತದೆ, ನಿಮ್ಮ ಇದರಿಂದ ಡೆಲಿಗೇಟ್ ಕಳಿಸ್ಕೊಡಿ ಅಂತ, ನಿಮ್ಮ ಒಕ್ಕೂಟದಿಂದ ಒಂದು ಡೆಲಿಗೇಟ್ ಕಳಿಸಿ ಅಂತ ಅವಾಗ ಬರ್ತದೆ. ಅವತ್ತು ಆಡಳಿತ ಮಂಡಳಿ ಏನಿದ್ವಿ, ನಾವು ಆಡಳಿತ ಮಂಡಳಿ ನಿರ್ದೇಶಕರು ಏನಿದ್ವಿ, ನಮ್ಮ ಒಕ್ಕೂಟದಿಂದ KMFಗೆ ಯಾರಾಗ ಡೆಲಿಗೇಟ್ ಹೋಗ್ಬೇಕಾಗ್ತದೆ ತೀರ್ಮಾನ ತಗೊಂಡು ಆಡಳಿತ ಮಂಡಳಿ. ಹೌದು, ಕಾಂಗ್ರೆಸ್ ಮೇಲೆ ಅಲ್ವಾ, ಅವ್ರ ಸಪೋರ್ಟ್ ಇಲ್ವಾ? ಏನು ಮೆಜಾರಿಟಿ ಇತ್ತಲ್ಲ, ಅವ್ರೇನು ಬೇರೆ ಕೆಲಸ ಇರ್ಬೋದು, ಅವ್ರು ಗೈರಾಜರಾಗಿರ್ಬೋದು. ಯಾಕೆ ಗೈರಾಜ ಹೇಳಿದ್ನಲ್ಲ, ಕಾಂಗ್ರೆಸ್ ಶಾಸಕರು ಅಂತ. ಇಲ್ಲಿ ಪಕ್ಕದಾಗಿದ್ರು ಮಂಜಣ್ಣ ಹೆಸರು ಹೇಳಿದೆ, ಈ ಪಕ್ಕದಾಗಿದ್ರು ಅನಿಲ್ ಹೆಸರು ಹೇಳಿದೆ. ನನಗೆ ಕಾಂಗ್ರೆಸ್ ಶಾಸಕರು ಅಂದ್ರೆ ಯಾರು? ಎಕ್ಸ್ಟ್ರಾ ಅವರೇನು ನಾರಾಯಣ ಸ್ವಾಮಿ ರೂಪಮ್ನ ಬಿಟ್ಮೇಲೆ ಸಮೃದ್ಧಿ ಮುಂಜು ಕಾಂಗ್ರೆಸ್ ಇಲ್ಲ. ಡೈರೆಕ್ಟರ್ಗಳು ಅವ್ರಿಗೆ ಏನು ಕಾರಣ ಏನು ನನಗೆ ಗೊತ್ತಿಲ್ಲ. ಎಲ್ಲರಿಗೂ ಕೂಡ ನೋಡಿ, ಇಲ್ಲಿ ಏನು ಮಾಡೋದು ಏನು ಬಾಕಿ ಇಲ್ಲ. ಸಮಸ್ಯೆ ನಡೆಸ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲಿ ಸಮಸ್ಯೆ ನಡೆಸ್ಕೊಂಡು ಹೋಗ್ಬೇಕು. ಎಲ್ಲರೂ ಒಟ್ಟಿಗೆ ಕೂತು ಒಳ್ಳೆ ಒಳ್ಳೆ ತೀರ್ಮಾನ ತಗೊಂಡು ಸಮಸ್ಯೆ ನಡೆಸ್ಕೊಂಡು ಹೋಗ್ಬೇಕು ಕೆಲಸ ಮಾಡ್ಬೇಕು. ಸ್ವಾಮಿ ಹೇಳಿಕೆಯನ್ನು ಸ್ವಾಗತ ಮಾಡ್ತಾ ಇದ್ದೀನಿ ನಾನು. ಈಗ ನೀವು ಹೇಳಿದಲ್ಲ ಕಂಡೀಷನ್ ನನ್ನ ಮುಂದೆ ಎಲ್ಲಿ ಆಗಿಲ್ಲ, ನಮ್ಮ ನಾಯಕರ ಮುಂದೆ, ನಮ್ಮ ಶಾಸಕರಿಗೆ ಇಬ್ಬರಿದ್ದಾರೆ ಇಲ್ಲಿ. ನಮ್ಮ ಶಾಸಕರ ಮುಂದೆ ಎಲ್ಲೂ ಕೂಡ ತೀರ್ಮಾನಗಳಾಗಿಲ್ಲ. ನಮ್ಮ ನಾಯಕರು ರಮೇಶ್ ಕುಮಾರ್ ಅನ್ನೋರು ಇದ್ದಾರೆ, ಮತ್ತೆ 2 MLAಗಳಿದ್ದಾರೆ, ನಜೀರ್ ಅಹಮದ್ ಅನ್ನೋರು ಇದ್ದಾರೆ. ಎಲ್ಲೂ ಕೂಡ ಈ ತೀರ್ಮಾನಗಳು ಎಲ್ಲೂ ಆಗಿಲ್ಲ. ನನ್ಗೆ ಗೊತ್ತಿಲ್ಲಪ್ಪ, ಅವ್ರಿಗೆ ಯಾರು ಹೇಳೋರು ಗೊತ್ತಿಲ್ಲ. ಅದೊಂದು ಕಡೆ ಆದ್ರೆ ತನಿಖೆ ಬಗ್ಗೆ ಇವೆಲ್ಲ ಕೇಳಿ 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 ನನ್ನಂತೂ ರಾಜ್ಯದಲ್ಲಿ ನಾನು ಮಾಡಿರೋಂಥ ಇಲ್ಲಿ ಡೆವಲಪ್ಮೆಂಟ್ಸ್ ಇವತ್ತು ನನ್ನ ಇನಾಮಿನೇಷನ್ ಮಾಡಿದ್ದಾರೆ. ಇವತ್ತು ಸೀನಿಯರ್ ಅಸಿಸ್ಟೆಂಟ್ ನಿರ್ದೇಶಕರಿದ್ರು ಕೂಡ ಇವತ್ತು ನಮ್ಮ ರಾಜ್ಯ ನಾಯಕರಿಂದ, ನಮ್ಮ ಜಿಲ್ಲಾ ನಾಯಕರಿಂದ, ನಮ್ಮ ನಿರ್ದೇಶಕರಿಗೆಲ್ಲ ಎಲ್ಲರೂ ಕೂಡ ನಂಜೇಗೌಡರು ಮುಂದುವರಲಿ ಅಂತ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಾಡಬಾರ್ದಂತ ಮಾಡಿದಿದ್ರೆ, ಅಗಣಗಳು ಮಾಡಿದಿದ್ರೆ ಇವತ್ತು ನಾನು ನಿರ್ದೇಶಕನಾಗಿ ಇನಾಮಿನೇಷನ್ ಆಗ್ತಾ ಇರ್ಲಿಲ್ಲ. ಇವತ್ತು ನಮ್ಮ ನಾಯಕರಲ್ಲಿ ಇವ್ರ ಧೈರ್ಯವನ್ನು ಪಕ್ಕದಲ್ಲಿ ಕೂತಿದಾರಲ್ಲ, ಇವ್ರು ಯಾರು ಸಹಕಾರ ಕೊಡ್ತಾ ಇರ್ಲಿಲ್ಲ. ನಾನು ಇವತ್ತು 3ನೇ ಅವಧಿಗೆ ನಾನು ಅಧ್ಯಕ್ಷನಾಗಿದೆ ಅಂತ ಹೇಳ್ತಾ ಇದ್ದೀನಲ್ಲ, ಈ ಅಧ್ಯಕ್ಷ ಅವಧಿ ಕೂಡ ನನಗೆ ಅವಕಾಶ ಸಿಗ್ತಾ ಇರ್ಲಿಲ್ಲ. ತನಿಖೆ ಮಾಡ್ತೀನಿ ಅನ್ನೋದು ನಾನು ಸ್ವಾಗತ ಬಯಸ್ತಾ ಇದ್ದೀನಿ.
2 ಸಾರಿ ವಿಧಾನಸಭೆಯಲ್ಲೂ ಕೂಡ ಎಲೋಕೇಶನ್ ಹಾಕಿದ್ದಾರೆ, ಅದಕ್ಕೂ ರಿಪ್ಲೈ ಬಂದಿದೆ. ಈಗ ತನಿಖೆ ಮಾಡೋದು ಕೂಡ ಇಷ್ಟು ದಪ್ಪ ಫೈಲ್ ಕೂಡ ಕೊಟ್ಟಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ನನ್ನ ಆಡಳಿತ ಮಂಡಳಿ, ನಾನು ಒಬ್ಬ ಅಲ್ಲ, 5 ವರ್ಷ ನನ್ನ ಆಡಳಿತ ಮಂಡಳಿಯಲ್ಲಿ ಎಷ್ಟು ಜನ ನಿರ್ದೇಶಕರಿದ್ವೋ ಅದು ನಾವೆಲ್ಲರೂ ಕೂಡ ಇವತ್ತು ಗೆದ್ದಿರ್ಬೋದು, ಕೆಲವು ಸೋತೋಗಿರ್ಬೋದು, ಎಲ್ಲರೂ ಕೂಡ ಸ್ವಾಗತ ಮಾಡ್ತೇವೆ. ನಾವು ಒಂದೇ ಒಂದು ನಮ್ಮ ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನ ಯೋಜನೆಗಳು, ಇನ್ನೊಂದು ಜನರಲ್ ಬಾಡಿ ನೋಡಿದಿರಲ್ಲ, ಜನರಲ್ ಬಾಡಿ ಬರುತ್ತವ್ದು ಯಾರು? ಹಾಲು ಉತ್ಪಾದಕ ಸಹಕಾರ ಸಂಘ ಅಧ್ಯಕ್ಷಗಳಲ್ವಾ? ಅಧ್ಯಕ್ಷರಲ್ಲಿ 90% ಒಂದ್ ಸೈಡ್ ಆಗಿ ನಿಮ್ಗೆ ನೆನಪಿಲ್ವಾ? 90% ನಾವೇನಾದ್ರೂ ಮಾಡಬಾರ್ದು ಮಾಡಿದ್ರೆ ಆ ಸ್ಟೇಜ್ ಅಲ್ಲಿ ಹತ್ರಕ್ಕೆ ಬರ್ಸ್ತಾರಲ್ಲ, ನಮ್ನ ಓಡಿಸೋರು, ನಮ್ನ ನಡೀರಿ ಸಾಕು ನೀವು ಮಾಡಿರೋದು ಘನ ಕಾರ್ಯಗಳು ಅಂತ. ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನಮ್ಮ ಆಡಳಿತವನ್ನ 2 ಜಿಲ್ಲೆಯ, ಅವತ್ತು ವಿಶೇಷ ನಮ್ಮ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಹಾಲು ಉತ್ಪಾದಕ ನಮ್ಮ ಪರ ಇದ್ದಾರೆ, ನಾಯಕರ ನಮ್ಮ ಪರ ಇದ್ದಾರೆ. ಇವರು ವೈಯಕ್ತಿಕವಾಗಿ ಏನಾದ್ರು ಮಾಡೋದಾದ್ರೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ.